ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ರಾಜಾಜಿನಗರದಲ್ಲಿ ಜನಸೇವಾ ಕಾರ್ಯಕ್ರಮ ಉದ್ಘಾಟನೆ ಸಮಾರಂಭಕ್ಕೆ ಶ್ರೀ ನಿಶ್ಚಲಾನಂದನಾಥ ಸ್ವಾಮಿ ಪೀಠಾಧ್ಯಕ್ಷರು, ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಮತ್ತು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಪೀಠಾಧ್ಯಕ್ಷರು, ಪವಾಡ ಶ್ರೀ ಬಸವಣ್ಣ ದೇವರ ಮಠ ನೆಲಮಂಗಲ ದೊಡ್ಡಬಳ್ಳಾಪುರ, ಶ್ರೀ ವಿರೂಪಾಕ್ಷ ಒಡೆಯರ್ ಮಠ ಬೈರಮಂಗಲ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶ್ರೀ BS ಸಚ್ಚಿದಾನಂದ ಮೂರ್ತಿಯವರು ರಾಷ್ಟ್ರೀಯ ಉಪಾಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭಾ ಬೆಂಗಳೂರು ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀನಿವಾಸ್ ರಿಟೈರ್ಡ್ IAS ಅಧಿಕಾರಿ, ನಿವೃತ್ತ ನಿರ್ದೇಶಕರು, ರಸಗೊಬ್ಬರ ಇಲಾಖೆ, ಭಾರತ ಸರ್ಕಾರ ಮತ್ತು ಫೌಂಡೇಶನ್ ವತಿಯಿಂದ 2026 ಕ್ಯಾಲೆಂಡರ್ ಬಿಡುಗಡೆ ಮತ್ತು ಪೌರ ಕಾರ್ಮಿಕರಿಗೆ ದಿನ ಕಿಟ್ ವಿತರಣೆ ಹಾಗೂ ಆಶಾ ಕಾರ್ಯಕರ್ತರಿಗೆ ಬಾಗಿನ ವಿತರಣೆ ಮತ್ತು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಸನ್ಮಾನ ಸಮಾರಂಭ ಹಾಗೂ ಸಂಜೀವಿನಿ ಲಡ್ಡು ವಿತರಣೆ ಮತ್ತು ಕಾರ್ಯಕ್ರಮದ ಅಂಗವಾಗಿ ಲಘು ಭೋಜನ ವ್ಯವಸ್ಥೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು. ವರದಿ ಲಿಂಗರಾಜ್. ಭೂಮಿಯಿಂದ
ಆಟಗಾರರಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳು ಸನ್ಮಾನವನ್ನು ಸ್ವೀಕರಿಸಿದ ಭಾಗ್ಯವನ್ನು ಸ್ವೀಕರಿಸಿದ ಎಲ್ಲ ತಾಯಂದಿರಾದ ಆಶಾ ಕಾರ್ಯಕರ್ತರಿಗೆ ನಮ್ಮ ತಿರುಮಲ ಪೌರ ಕಾರ್ಮಿಕರು ಮುಂದಿನ ಸನ್ಮಾನ ಇದೆ. ಆಲ್ರೆಡಿ ನಮಗೆ ಕೊಡತಕ್ಕಂಥ ಕೂಪನ್ಗಳನ್ನು ಕೊಟ್ಟಿದ್ದೀವಿ ನಾವು ಕೊಟ್ಟಿದ್ದೀವಿ. ಈ ಮೂಲಕ ತಾವೆಲ್ಲರೂ ಕೂಡ ಬಂದು ತಾವು ಸ್ವೀಕರಿಸಬೇಕು. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಪ್ರೀತಿಯ ಅಣ್ಣಂದಿರಾದ ಆಟೋ ಚಾಲಕರಿಗೆ ನಾವು ಎಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ. ಧನ್ಯವಾದಗಳು. ಸಂತೋಷ. ಎಲ್ಲರೂ ಪುರಸ್ಕಾರ ಮಾಡ್ತಿರೋದು ಖಂಡಿತ ಬಹಳ ಸಂತೋಷ. ನಾನು ಕೇಳ್ಕೊಳ್ತೀನಿ ಎಲ್ಲ ವಿದ್ಯಾರ್ಥಿಗಳು ಸನ್ಮಾನ ಸ್ವೀಕರಿಸಲು ಬೇಕಿದೆ. ಮಾಧವಿಗೆ ನಿರ್ಮಲ ಬಸವನದೇವರ ಮಠದ ಪೀಠಾಧ್ಯಕ್ಷರಾದಂತಹ ಸಿದ್ಧಲಿಂಗ ಹೊತ್ತು ಮಹಾದೇವರ ಕೃಪಾ ಕಟಾಕ್ಷದಿಂದ ಸನ್ಮಾನಿತರಿಗೆ ಸನ್ಮಾನವನ್ನು ಮಾಡಿರುತ್ತಾರೆ. ರವಿಕುಮಾರ್ ಸರ್ಗೆ ತುಂಬ ಹೃದಯದ ಅಭಿನಂದನೆ. ಮತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಕೆಂಗೇರಿ ಗುರುಗಳು ಕೂಡ ವೇದಿಕೆ ಮೇಲೆ ಬರಬೇಕು. ಆಶಯದ ಹೊತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ಶ್ರೀಯವರಿಗೆ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಮ್ಮ ಚಿನ್ಮಯ ಫೌಂಡೇಶನ್ ಕನ್ನಡ ಎಲ್ಲ ಪದಾಧಿಕಾರಿಗಳ ಆಶಯದಂತೆ ಕೋರಿಕೊಳ್ಳುತ್ತೇನೆ. ಜನಸೇವಾ ಜೊತೆಗೆ ಇಂದಿನಿಂದ ಫೌಂಡೇಶನ್ ವತಿಯಿಂದ ಕಾರ್ಯಕ್ರಮಗಳು ಪ್ರಥಮವಾಗಿ ನನ್ನ ಆರಾಧ್ಯ ದೈವ ಅನೇಕ ಸಮುದಾಯಕ್ಕೆ ಒಂದು ಶಕ್ತಿಯನ್ನು ತುಂಬಿದ ಆಧ್ಯಾತ್ಮಿಕ ಶಿಖರವನ್ನೇರಿದ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ವಿಶ್ವ ವಕೀಲರ ಮಹಾಸಂಸ್ಥಾನದ ಸಂಸ್ಥಾಪಕ ಪೀಠಾಧ್ಯಕ್ಷರು ಗಾಯಕ ಯೋಗಿಗಳು ನನ್ನ ಸೇವಾ ದೀಕ್ಷಾಗುರುಗಳು ಅವರ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ದಿನ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಹೊಸ ಸಂಘಟನೆಯನ್ನು ಹೊಸ ಹಾದಿಯನ್ನು ನಿರ್ಮಾಣ ಮಾಡುವಂತಹ ಚಿರುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಜನಸೇವಾ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಈ ಒಂದು ಶುಭ ವೇದಿಕೆಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಸನ್ನಿಧಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಉದ್ಘಾಟನೆ ಮಾಡಿಕೊಟ್ಟಂತ ಹಿರಿಯರು ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ದಕ್ಷಿಣಾಮೂರ್ತಿಯವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ರಾಜ್ಯದ ಪ್ರಮುಖ ಆರೋಗ್ಯ ಸಂಸ್ಥೆ ಕಿದ್ವಾಯಿನ ನಿರ್ದೇಶಕರಾಗಿ ತಜ್ಞ ವೈದ್ಯರಾಗಿ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಾವಿರಾರು ಜನ ಕ್ಯಾನ್ಸರ್ ಪೀಡಿತ ಜನಸಮುದಾಯಕ್ಕೆ ಸಾಂತ್ವನ ಚಿಕಿತ್ಸೆ ನೀಡಿ ಹಿರಿಯರಾಗಿ ನಮ್ಮ ಚಿರುಮೆ ರವಿಕುಮಾರ್ ಫೌಂಡೇಶನ್ಗೆ ಪ್ರೀತಿಯ ಮಾತುಗಳನ್ನು ಆಶೀರ್ವಾದ ನೀಡಿರುತ್ತಾರೆ ಡಾಕ್ಟರ್ ಪ್ರಶಾಂತ್ ಅವರ ಡಾಕ್ಟರ್ ಪ್ರಮೋದ್ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾರೆ. ಹಾಗೆ ಹಿರಿಯರು 40-50 ನಮ್ಮ ಸಂಸ್ಥೆ ವತಿಯಿಂದ
ಒಂದು ಕನಸು. ನಾನು ಒಂದು ಹಳ್ಳಿಯಿಂದ ಬಂದಂಥ ಹುಡುಗ, ಏನಾದರೂ ಒಂದು 4-6 ಜನಕ್ಕೆ ನಾವು ಸಮಾಜಕ್ಕೆ ಒಂದು ಜನಸೇವೆ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಒಂದು ಹೊಸ ವರ್ಷದಲ್ಲಿ 2026ರಿಂದ ಎಲ್ರಿಗೂ ಒಂದು ಹೊಸದಾಗಿ ಏನಾದರೂ ಒಂದು ಭದ್ರ ಬುನಾದಿಯಾಗಿ ಒಂದು ಹೊಸ ಕೆಲಸವನ್ನು ಮಾಡಬೇಕು ಅಂತ ಒಂದು ಹೆಜ್ಜೆಯನ್ನಿಟ್ಟಂಥ ಕ್ಷಣ. ಅದರಲ್ಲಿ ನಾವು ನಮ್ಮ ಮೊದಲನೇ ಒಂದು ಈ 2026ರಲ್ಲಿ ಮೊದಲನೇ ಕಾರ್ಯಕ್ರಮ ಹೆಸರಲ್ಲೇ ಜನಸೇವಾ ಅಂತ ಇದೆ. ನಮ್ಮ ಕಾರ್ಯಕ್ರಮದ ಹೆಸರೇ ಜನಸೇವಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಸಿದ್ಧಗಂಗಾ ಶಾಲೆ ಶಿವನಹಳ್ಳಿ ಏನು ನಮ್ಮ ರಾಜಾಜಿನಗರದ ಏನು ಒಂದು ಮಧ್ಯಭಾಗದಲ್ಲಿರುವಂತಹ ಏನು ಒಂದು ದೊಡ್ಡಮ್ಮ ದೇವಿಯ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಸಿದ್ಧಗಂಗಾ ಶಾಲೆ, ಈ ಶಾಲೆಯ ಆವರಣದಲ್ಲಿ ನಾವು ಮೊದಲನೇ ಕಾರ್ಯಕ್ರಮವನ್ನು ನಮ್ಮ ಫೌಂಡೇಶನ್ ವತಿಯಿಂದ ಏನು ಸಾರ್ವಜನಿಕವಾಗಿ ನಾವು ಈ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೋ ಶಿಕ್ಷಣ, ಸ್ವಚ್ಛತೆ, ಆರೋಗ್ಯದ ಬಗ್ಗೆ. ಇವತ್ತು ಒಂದು ಸಾರ್ವಜನಿಕರಿಗಾಗಿ ಜನಸೇವಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೋ. ಇದರ ಉದ್ದೇಶ ಏನು ಅಂತಂದರೆ, ನಾವು ವಿದ್ಯಾರ್ಥಿಗಳಾಗಿದ್ದಾಗ ಯಾವ ರೀತಿ ಕಷ್ಟಪಟ್ಟಿದ್ದೋ, ನಾವು ಕೆಲಸಗಳನ್ನು ಮಾಡಬೇಕಾದ್ರೆ ಯಾವ ರೀತಿ ಏನು ವ್ಯವಸಾಯ ಮಾಡಬೇಕಾದ್ರೆ ಊಟಕ್ಕೆ ಯಾವ ರೀತಿ ಹಾಹಾಕಾರ ಇರ್ತಿತ್ತು, ಅದೇ ರೀತಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಏನು ಆಶಾ ಕಾರ್ಯಕರ್ತರಿಂದ ಆರೋಗ್ಯದ ಬಗ್ಗೆ ಯಾವ ರೀತಿ ನಾವು ಆರೋಗ್ಯ ಅಂದರೆ ಆಶಾ ಕಾರ್ಯಕರ್ತರು, ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ, ದುಡಿಮೆ ಅಂದರೆ ಉದ್ಯೋಗ ಅಂದರೆ ಆಟೋ ರಿಕ್ಷಾದವರ ರಾತ್ರಿ ಈಗಲೂ ಸೇವೆಯನ್ನು ಸಲ್ಲಿಸುವಂಥ ಒಂದು ಆಟೋ ಡ್ರೈವರ ಅವರ ಸೇವೆಗಳನ್ನು ಗುರುತಿಸುವಂಥ ಕಾರ್ಯಕ್ರಮ. ಅದಷ್ಟೇ ಅಲ್ಲದೆ ಪ್ರತಿನಿತ್ಯ ಸ್ವಚ್ಛತೆ ಬಗ್ಗೆ ನಾವು ವಿಶೇಷವಾದಂಥ ಒಂದು ಕಾಳಜಿನ ನಮ್ಮ ಸಂಸ್ಥೆ ಚಿಲುಮೆ ರವಿಕುಮಾರ್ ತಂಡ ಇಟ್ಕೊಂಡಿರೋದ್ರಿಂದ ಏನು ಪೌರ ಕಾರ್ಮಿಕರಿಗೆ ಗುರುತಿಸಿ ಅವರಿಗೆ ದಿನಸಿ ಕಿಟ್ಗಳನ್ನು ವಿತರಣೆ ಮಾಡುವಂಥ ಮುಖಾಂತರ. ಅದಷ್ಟೂ ಅಲ್ಲದೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಅತಿ ವೇಗವಾಗಿ ಬೆಳೀತಿರುವಂಥ ಪ್ರಪಂಚದಲ್ಲಿ ದೊಡ್ಡ ನಗರವಾಗಿರೋದ್ರಿಂದ ನಾವೆಲ್ಲರೂ ಡಿಜಿಟಲ್ ಯುಗಕ್ಕೆ ಇವತ್ತು ಎಲ್ಲರೂ ಒಂದು ಹೆಜ್ಜೆಯನ್ನಿಟ್ಟಿರೋದ್ರಿಂದ ಇಂದಿನ ಕಾಲದಲ್ಲಿ ಈ ಒಂದು ಸುತ್ತಮುತ್ತಲಿನ ಭಾಗದಲ್ಲಿ ನಾನು ಒಬ್ಬ ರೈತನ ಮಗನಾಗಿದ್ದರಿಂದ ಒಂದು ಸುಗ್ಗಿ ಹಬ್ಬ, ಸಂಕ್ರಾಂತಿ ಅಂದರೆ ಯಾವ ರೀತಿ ಮಾಡ್ತಿದ್ದೋ, ಕಡಗಳನ್ನು ಯಾವ ರೀತಿ ಮಾಡ್ತಿದ್ದೋ, ರಾಸುಗಳನ್ನು, ಎತ್ತುಗಳನ್ನು ಅಥವಾ ಹಸುಗಳನ್ನು ಯಾವ ರೀತಿ ಬೆಂಕಿನಲ್ಲಿ ಕಿಚಾಯಿಸ್ತಾ ಇದ್ದೋ, ಆ ಕಡದಲ್ಲಿ ರಾಶಿ ಪೂಜೆ ಯಾವ ರೀತಿ ಮಾಡ್ತಾ ಇದ್ದೋ, ಗೋಪೂಜೆಯನ್ನು ಯಾವ ರೀತಿ ಮಾಡ್ತಾ ಇದ್ದೋ, ಸಂಕ್ರಾಂತಿ ಹಬ್ಬದಲ್ಲಿ ನಾವೆಲ್ಲರೂ ಏನು ನಮ್ಮ ಮನೆಗಳಿದ್ದಂಥ ಹಸುಗಳನ್ನು ಅವುಗಳನ್ನು ವರ್ಷಕ್ಕೊಂದ್ಸತಿ ಮೈ ತೊಳೆದು ಬಣ್ಣ ಹಚ್ಚಿ ಅವಕ್ಕೆ ಟೇಪ್ ಕಟ್ಟಿ ಅಲಂಕಾರಿತ ಮಾಡಿ ಅವುಗಳನ್ನು ಪೂಜೆ ಮಾಡುವಂಥ ಸಂಸ್ಕೃತಿ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಕಾಲದಿಂದಲೂ ನಮ್ಮ ಹಿರಿಯರು ನಮಗೆ ಹೇಳಿದರು. ಅದನ್ನು ನಮ್ಮ ತಂದೆ ತಾಯಿಗಳು ಸಹ ನಮ್ಗೆ ಕಲಿಸ್ಕೊಟ್ಟಿದ್ರು. ಆ ಒಂದು ಸನ್ನಿವೇಶನವನ್ನು ಈ ಒಂದು ಜಾಗದಲ್ಲಿ ಏನು ಬೆಂಗಳೂರಿನ ನಗರದಾದ್ಯಂತ ಬೆಂಗಳೂರಿನಲ್ಲಿ ಎಲ್ಲರೂ ತಮ್ಮ ಉದ್ಯೋಗಗಳಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಹಳ್ಳಿಯ ಸೊಬಗನ್ನು ಎಲ್ರಿಗೂ ತಲುಪಿಸೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸಂಸ್ಥೆ ಒಂದು ಜನಸೇವಾ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಒಂದು ಪೂಜೆಯನ್ನು ಮುಖಾಂತರ ಮಾಡುವ ಭೂದೇವತೆಗೆ ಮತ್ತು ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕಾರ ಒಂದು ಪೂಜೆಯನ್ನು ಮಾಡುವ ಮುಖಾಂತರ ಕಾಮಧೇನುವನ್ನು ನಾವು ಒಂದು ಪೂಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಏನು ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು, ಪರಮಪೂಜ್ಯ ವಿಶ್ವ ಒಕ್ಕಲಿಗರ ಮಠ ಹಾಗೂ ಬಸವಣ್ಣದೇವರ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರು ಸಚ್ಚಿದಾನಂದ ಅವರು ಹಾಗೂ ಈ ಒಂದು ಭಾಗದ ಡಾಕ್ಟರ್ ಪ್ರಮೋದ್ ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾಗಿ ವಿವಿಧ ದೇಶಗಳಲ್ಲಿ ಕ್ಯಾನ್ಸರ್ ತಜ್ಞರಾಗಿ ಪ್ರಸಿದ್ಧಿ ಪಡೆದಿರುವಂಥ ಪ್ರಮೋದ್ ಸರ್ ಅವರು, ಬಸವೇಶ್ವರ ಒಕ್ಕಲಿಗ ವೇದಿಕೆಯ ರಾಜಣ್ಣರವರು, ನಮ್ಮ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಮಾರ್ಗದರ್ಶಕರಾದ ಕೆಂಪರಂಗಯ್ಯನವರು ಹಾಗೂ ಅನೇಕ ಹೆಸರೇಳಕ್ಕೆ ಇಲ್ಲಿ ಸಾಧ್ಯವಾದಷ್ಟು ಜನ ಎಲ್ಲರೂ ಸಹ ಬಂದಿದ್ದಾರೆ. ಹಾಗಾಗಿ ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಅದಕ್ಕಿಂತ ಹೆಚ್ಚಿನಾಗಿ ನಮ್ಮ ಆಟೋ ರಿಕ್ಷಾದವರು ಚಾಲಕರು ಬಂದಿದ್ದರು, ಆಶಾ ಕಾರ್ಯಕರ್ತರು ಬಂದಿದ್ದರು, ನಮ್ಮ ಸಂಸ್ಥೆಯ ಹಲವಾರು ಸ್ವಯಂ ಸೇವಕರ ಅಕ್ಕಂದಿರು, ತಾಯಂದಿರು ಮತ್ತು ಮಾರ್ಗದರ್ಶಕರು, ಚಿಂತಕರು, ಪೋಷಕರು ಮತ್ತು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ನಮಗೆ ತಾವಾಗೇ 4 ಗಂಟೆಯಿಂದಲೂ ನಮಗೆ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಇವ್ರಿಗೆ ಸಹಕಾರ ಕೊಡಬೇಕು ಅಂತ ತಾವೆಲ್ಲರೂ ಸಮಯವನ್ನು ಲೆಕ್ಕಿಸದೆ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಾ. ಮೂಲೆಗೆ ಇಂತಹ ಒಂದು ಚಿಂತನೆಗಳು ಬೆಂಗಳೂರಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಒಂದು ಯುವ ಪ್ರತಿಭೆಗಳಲ್ಲೂ ಬೆಳೆಸಲು, ಪೋಷಿಸಲು ನೀವೆಲ್ಲರೂ ನನಗೆ ಸಹಕಾರ ನೀಡ್ತಾ ಇದ್ದೀರಾ. ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳು ಸಹ ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ರಿಗೂ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕವಾದಂಥ ಅಭಿನಂದನೆಗಳು, ಧನ್ಯವಾದಗಳು. ಎಲ್ರಿಗೂ ಆ ದೇವರು ಈ ಒಂದು ಸಂಕ್ರಾಂತಿ ಹೊಸ ವರ್ಷದಿಂದ ಅವರಿಗೆ ನಾವು ಒಂದು ಕ್ಯಾಲೆಂಡರನ್ನು ಬಿಡುಗಡೆ ಮುಖಾಂತರ ಪ್ರತಿ ಮನೆಗೆ ರಾಜಾಜಿನಗರದ ವ್ಯಾಪ್ತಿಯಲ್ಲಿ ನಾವು ಈಗಾಗಲೇ ಅಂಕಿಅಂಶಗಳನ್ನು ಅಧ್ಯಯನ ಮಾಡಿರೋ ಪ್ರಕಾರ
97,000 ಮನೆಗಳು ಬರ್ತವೆ. 97,000 ಮನೆಗಳಿಗೂ, ಅಂಗಡಿ ಮುಂಗಟ್ಟುಗಳಿಗೂ ಮತ್ತು ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರಿಗೂ ಎಲ್ರಿಗೂ ಸಹ ಒಂದು ಕ್ಯಾಲೆಂಡ್ರನ್ನು, ಎಳ್ಳು ಬೆಲ್ಲವನ್ನು ಕೊಟ್ಟು ಎಲ್ರಿಗೂ ಒಂದು ಹೊಸ ವರ್ಷದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸುವಂಥ ಒಂದು ಭವ್ಯವಾದಂಥ ಒಂದು ಸುಂದರವಾದ ಕೆಲಸವನ್ನು ಇವತ್ತು ಅದಕ್ಕೆ ನಾವು ಮುನ್ನುಡಿಯನ್ನು ಹೆಜ್ಜೆಯನ್ನಿಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ, ನಾವು ಮನೆ ಮನೆ ಹತ್ರ ನಮ್ಮ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ಬರ್ತಾರೆ, ಅವ್ರಿಗೆಲ್ರಿಗೂ ಸಹ ಸಹಕರಿಸಬೇಕೆಂದು ಈ ಮುಖಾಂತರ ನಮಗೆಲ್ಲರೂ ಮನವಿ ಮಾಡ್ಕೊಂತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಾವು ಸಂಜೀವಿನಿ ಲಡ್ಡು ಅನ್ನೋ ಒಂದು ವಿಚಾರವನ್ನು, ಯಾಕೆ ಸಂಜೀವಿನಿ ಲಡ್ಡು ಅನ್ನೋ ವಿಚಾರವನ್ನು ಎಲ್ಲ ಜನಗಳಿಗೆ ಆರೋಗ್ಯದ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಒಂದು 2019ರಲ್ಲಿ ಏನು ಒಂದು ಕೋವಿಡ್ ಅನ್ನೋ ಮಹಾಮಾರಿ ಬರ್ತದೆ, ಅದು 2020ರಲ್ಲಿ ಕಂಟಿನ್ಯೂ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲೊಂದು ಕೆಲಸ ಮಾಡ್ತಿರೋಂಥ ಒಂದು ಯುವಕ ಅವಾಗ ತಾನೇ ಮದುವೆ ಆಗಿರ್ತಾನೆ. ಅವನಿಗೆ ಹೃದಯಘಾತ ಆಗಿ ಅವನು ಇದ್ಕಿದ್ದಂಗೆ ಮದುವೆ ಆಗಿದ್ದ ಕೆಲವೇ ದಿನಗಳಲ್ಲಿ ಮರಣ ಹೊಂದ್ಬಿಡ್ತಾನೆ. ಆ ನೋವನ್ನು ನಮ್ಮ ತಂಡ ನುಂಗಲಾರದ ಮನಸ್ಸಿನ ನೋವಾಗಿ ಇರ್ತದೆ. ಅದಕ್ಕೆ ನಾವು ಏನಾದರೂ ಮಾಡಿ ಯಾಕೆ ಈ ಹೃದಯಘಾತ ಆಗ್ತದೆ, ಯಾಕೆ ಅಂದರೆ ಅವನ ಆರೋಗ್ಯ ಸಂಪೂರ್ಣವಾಗಿರ್ತದೆ, ಚೆನ್ನಾಗಿರ್ತದೆ, ಅವನು ಆಕ್ಟಿವ್ ಆಗಿರ್ತಾನೆ, ಫಿಟ್ನೆಸ್ ಆಗಿರ್ತಾನೆ. ಯಾವಾಗ ಟೆಸ್ಟ್ ಮಾಡಿಸ್ರು ಡಾಕ್ಟ್ರು ಚೆನ್ನಾಗಿದೆಯಪ್ಪ ಹೋಗಪ್ಪ ಅಂತಿರ್ತಾರೆ. ಅಂಥ ಒಂದು ಕಾಲದಲ್ಲಿ ಆ ಹುಡುಗನಿಗೆ ಹೃದಯಘಾತ ಆಗ್ತದೆ. ನಾವು ಅದನ್ನು ನಮ್ಮೆಲ್ಲರಿಗೂ ಬೇಸರ ಆದಾಗ ನಮ್ಮ ಎಲ್ಲ ಪದಾಧಿಕಾರಿಗಳು ಕುಂತ್ಕೊಂಡು ನಮ್ಮೊಂದಷ್ಟು ಸಾಕಷ್ಟು ಹಿರಿಯರ ಪೋಷಕರು, ಹಿರಿಯರು, ಅಜ್ಜಂದಿರುಗಳನ್ನು ಐಡಿಯಾಗಳನ್ನು ಕೇಳ್ತೀವಿ. ನೀವು ಹಿಂದಿನ ಕಾಲದಲ್ಲೆಲ್ಲ ಕಾಯಿಲೆ ಬರ್ತಿತ್ತಲ್ಲ, ಏನು ಮಾಡ್ತಾಯಿದ್ರಾ, ಯಾಕೆ ಈ ಒಂದು ನೀವು ಅವಾಗೆಲ್ಲ ಹಾಸ್ಪಿಟ್ಲುಗಳು ಇವತ್ತಿನ ಥರ ಡಿಜಿಟಲ್ಲು ಸ್ಕ್ಯಾನಿಂಗು ಹಾಸ್ಪಿಟ್ಲುಗಳಿರಲಿಲ್ಲ, ಅವಾಗೆಲ್ಲ ನೀವು ಯಾವ ರೀತಿ ಔಷಧಗಳನ್ನು ತಗೊತಾ ಇದ್ರ ಅಂತ ಕೇಳಿದಾಗ ಅವ್ರು ನಮಗೆ ಮಾಹಿತಿ ಹೇಳ್ತಾರೆ. ನಮ್ಮಲ್ಲಿ ಹಳ್ಳಿಗಳಲ್ಲಿ ಪಂಡಿತರುಗಳಿದ್ರು, ಗಿಡಮೂಲಿಕೆ ಔಷಧಗಳನ್ನು ಕೊಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ನಾವೇ ಮನೆಗಳಲ್ಲಿ ಅದನ್ನು ಅರೆದು ಸೊಪ್ಪುಗಳನ್ನು ತಂದು ನಾವು ಆರೋಗ್ಯವನ್ನು ರಕ್ಷಣೆಯಿಂದ ನೋಡ್ಕೊತಾ ಇದ್ದೋ. ನಾವು 90 ವರ್ಷ 100 ವರ್ಷಗಳ ಬದುಕ್ತಾ ಇದ್ದೋ. ಯಾವುದೇ ರೀತಿಯಾದಂಥ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರಲಿಲ್ಲ ಅನ್ನೋದನ್ನ ಮಂದಟ್ಟು ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಒಂದೇನಾದರೂ ಈ ಸಮಾಜಕ್ಕೆ, ಈ ಬೆಳೀತಾ ಇರೋಂಥ ನಗರಕ್ಕೆ ನಾವು ಇಂದಿನ ನಾವು ವೈಜ್ಞಾನಿಕ ಪದ್ಧತಿಗಳನ್ನು ಬಿಟ್ಬಿಟ್ಟು ಇವತ್ತು ಡಿಜಿಟಲ್ ಪದ್ಧತಿಗಳಿಗೆ ಹೋಗಿದ್ದೀವಲ್ಲ ಅನ್ನೋದನ್ನ ನಾವು ಮತ್ತು ಎಲ್ಲರೂ ಕೆಲವರು ಏನು ಆರೋಗ್ಯದ ಬಗ್ಗೆ ಜಾಗೃತಿ, ಕಾಳಜಿ ಅನ್ನೊಂದು ಇಟ್ಟರೆ ಆ ಮನೆಯಲ್ಲಿ ದೀಪ ಬೆಳಗ್ತದೆ, ಮನೆ ಬೆಳೆದ್ರೆ ಆ ಊರು ಬೆಳೀತದೆ, ಊರು ಬೆಳೆದ್ರೆ ನಾಡು ಬೆಳೀತದೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಆಹಾರ, ನಮ್ಮ ಆರೋಗ್ಯ, ಈ ಒಂದು ಲಡ್ಡನ್ನು ಯಾಕೆ ಅವಾಗ ಅಜ್ಜಿದಿರು ಕೇಳಿದಾಗ ಆ ಥರ ಕೊಡ್ತಿದ್ರು ಅಂತಾರೆ. ನಾವೊಂದಷ್ಟು ಎಲ್ಲರೂ ತಿಳ್ಕೊಂಡು ನಾವು ಈ ಥರದ್ದೇನಾದರೂ ಒಂದು ಇಂದಿನ ಕಾಲದ ವೈಜ್ಞಾನಿಕ ಪದ್ಧತಿಯಲ್ಲಿ ಏನು ಮಾಡ್ತಾಯಿದ್ರು, ಸನಾತನ ಕಾಲದಲ್ಲಿ ಮಾಡ್ತಿದ್ದಂಥ ಒಂದು ಏನು ಗಿಡಮೂಲಿಕೆ ಔಷಧವನ್ನು ನಾವು ಜನರಿಗೆ ಉಚಿತವಾಗಿ ಏನು ಜಾಗೃತಿ ಮೂಡಿಸ್ಬೇಕು. ಪ್ರತಿ ಗುರುವಾರ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಗುರುವಾರ, ಯಾಕೆ ಅಂದರೆ ನಮ್ಮ ಗುರುರಾಯರ ವಾರದಾಗಿರೋದ್ರಿಂದ ನಾವೆಲ್ಲರೂ ಗುರುವಾರ ಕೊಡಬೇಕು. ನಾವು ಗುರು ರಾಘವೇಂದ್ರ ಸ್ವಾಮಿಯ ಆರಾಧಕರಾಗಿರೋದ್ರಿಂದ ಗುರುವಾರ ಕೊಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಗುರುವಾರ ಈಗ ನಾವು 40ನೇ ವಾರ, ಇವತ್ತು ಸೇರಿದ್ರೆ 40ನೇ ವಾರ, ಇವತ್ತು ಇಲ್ಲಿ ಲಡ್ಡು ಕೊಡ್ತಾ ಇದ್ದೀವಿ. 40ನೇ ವಾರ ಕಂಟಿನ್ಯೂಸ್ ಆಗಿ 1000 ಜನಕ್ಕೆ ಉಚಿತವಾಗಿ ಕೊಡ್ತಾ ಇದ್ದೀವಿ. ಯಾವುದೇ ರೀತಿಯಾದ ಹಣಕಾಸಿಲ್ಲ, ಮತ್ತು ಬ್ರಾಂಡ್ ಮಾಡೋ ಉದ್ದೇಶ ಇಲ್ಲ, ವ್ಯಾಪಾರ ಮಾಡೋ ಉದ್ದೇಶ ಇಲ್ಲ. ಇದ್ರ ಉದ್ದೇಶ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಜೀವ ಉಳಿದ್ರೆ ಆ ಜೀವದಿಂದ ಏನು ಜಾಗೃತಿ ಮೂಡಿಸಿದ್ರೆ ಆ ಜೀವ ಮನೆ ಬೆಳಕಾಗ್ತದೆ, ಬೆಳೀತದೆ, ಅಭಿವೃದ್ಧಿ ಹೊಂದ್ತದೆ ಅನ್ನೋ ಒಂದು ಉದ್ದೇಶದಿಂದ ಕೊಡ್ತಾ ಇದ್ದೀವಿ. ಈ ಒಂದು ಲಡ್ಡು ಏನಪ್ಪ ಅಂತಂದರೆ ಅಶ್ವಗಂಧ, ಅಮೃತ ಬಳ್ಳಿ, ಅಕ್ಷೆ ಬೀಜ ಮತ್ತು ಕಡಲೆಕಾಯಿ, ಬೆಲ್ಲದಿಂದ ಮಾಡಿರೋಂಥ ಲಡ್ಡು. ಈ ಲಡ್ಡುವನ್ನು ಎಲ್ಲ ಅವ್ರವ್ರ ಮನೆಗಳಲ್ಲೇ ಮಾಡ್ಬೋದು. ನಾವು ಹೆಲ್ಪ್ಲೈನ್ ಸಹ ಮಾಡಿದ್ದೀವಿ. ನಾವು ಒಂದು ಹ್ಯಾಂಡ್ಬಿಲ್ಲನ್ನು, ಕರಪತ್ರವನ್ನು ಸಹ ಎಲ್ರಿಗೂ ತಲುಪಿಸ್ತೀವಿ. ಯಾವೆಲ್ಲ ಪದಾರ್ಥಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಳಸಿ ಅದನ್ನು ತಯಾರು ಮಾಡ್ಕೊಬೋದು. ಒಂದು ದಿವಸ ತಿಂದರೆ ಒಳ್ಳೆಯದಾ, 2 ದಿವಸ ತಿಂದರೆ ಒಳ್ಳೆಯದಾ, ಅಥವಾ ಚಿಕ್ಕ ಮಕ್ಕಳು ತಿನ್ಬೋದಾ, ವಯಸ್ಸಾದವ್ರು ತಿನ್ಬೋದಾ ಅನ್ನೋ ಪ್ರಶ್ನೆಗಳು ಸಹ ಬಂದಿದೆ. ಎಲ್ಲರೂ ತಿನ್ಬೋದು. ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ತಿನ್ಬೋದು. ಅವರೇ ಮನೆಗಳಲ್ಲಿ ತಯಾರು ಮಾಡ್ಕೊಂಡು ತಿನ್ಬೋದು. ಸರ್, ಈ ಲಡ್ಡು ನಾವೆಲ್ಲೂ ವ್ಯಾಪಾರಕ್ಕೆ ಇಟ್ಟಿಲ್ಲ. ಅವ್ರ ಮನೆಗಳಲ್ಲೇ ಮಾಡೋಕ್ಕೆ ಒಂದು ಹೆಲ್ಪ್ಲೈನ್ ನಂಬರನ್ನು ಇಟ್ಟಿದ್ದೀವಿ. ಅಲ್ಲಿ ಒಂದು ಹೆಲ್ಪ್ಲೈನ್ ಓಪನ್ ಮಾಡಿದ್ದೀವಿ. ಅವ್ರಿಗೆ ಯಾವ್ಯಾವ ಪದಾರ್ಥಗಳನ್ನು ಗ್ರಂಥಿಗೆ ಅಂಗಡಿಗಳಲ್ಲಿ ತಂದು ಆ ಪದಾರ್ಥಗಳನ್ನು ಬಳಸಿ ಲಡ್ಡುವನ್ನು ತಯಾರು ಮಾಡ್ಕೊಬೋದು. ಆ ಹೆಲ್ಪ್ಲೈನು ನಮ್ಮ ಹ್ಯಾಂಡ್ ಬಿಲ್ಲಲ್ಲಿದೆ, 9845450805.
ಈ ಒಂದು ನಂಬರನ್ನು ಎಲ್ಲರೂ ಅವರು ಇದು ಡೈಲ್ ಮಾಡಿದ್ರೆ ಆ ನಂಬರ್ಗೆ ಅವರಿಗೆ ಮಾಹಿತಿ ಸಿಗ್ತದೆ. ಇದು 40,000 ಲಡ್ಡುಗಳನ್ನು ನಾವು ಈಗ ಆಲ್ರೆಡಿ ಎಲ್ಲ ಕಡೆ ತಲುಪಿಸಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದನ್ನು ಕಂಟಿನ್ಯೂ ಆಗಿ ಪ್ರತಿಯೊಬ್ಬರಿಗೂ ಮಾರ್ಕೊಂಡು ಹೋಗ್ತೀವಿ. ಇದು ಮೆಡಿಕಲಿಂದ ಟೆಸ್ಟೆಡ್ಡು, ಸರ್ಕಾರದಿಂದ ಪರ್ಮಿಷನು ತಗೊಂಡಿದ್ದೀವಿ. ಇದನ್ನು ಹಂಚಕ್ಕೆ ಮೆಡಿಕಲಿಂದ ನಾವು ಏನು ನಮ್ಮ ಮೆಡಿಕಲ್ ಟೆಸ್ಟೆಡ್ ಫುಡ್ ಟೆಸ್ಟು FSSL ಇದು ವರದಿ ಇದಿದೆ. ಆಹಾರ ಇವ್ರ ನಿಯಂತ್ರಕರಿಂದ ಪರಿಶೀಲನೆ ಮಾಡಿ ಅದು ಯೋಗ್ಯವಾಗಿದೆ, ಅದರಲ್ಲಿ ಆ ಅಂಶಗಳಿದೆ ನಮ್ಗೆ ಆಲ್ರೆಡಿ ತಮ್ಮ ಡಾಕ್ಟ್ರು ಹೇಳ್ತಾ ಇದ್ರು. ಸರ್ವ ರೋಗಗಳಿಗೂ ಮದ್ದಾಗಿ ಕೆಲಸ ಮಾಡ್ತದೆ ಇದು ದಯಮಾಡಿ. ಹಾಗಾಗಿ ನಾನು ಹೆಚ್ಚು ಸಾರ್ವಜನಿಕರಿಗೆ ಏನಪ್ಪ ಹೇಳ್ತಾ ಅಂದರೆ, ಎಲ್ಲರೂ ಕೆಲಸದ ಒತ್ತಡದಲ್ಲಿದ್ದೀವಿ. ಆರೋಗ್ಯ ಇದ್ದರೆ ಏನೆಲ್ಲ ಬೇಕಾದ್ರೂ ಸಾಧನೆ ಮಾಡ್ಬೋದು. ಹಾಗಾಗಿ ನಮ್ಮ ಆಹಾರ ನಮ್ಮ ಆರೋಗ್ಯ. ನಾವೆಲ್ಲರೂ ಯೋಗ ಮಾಡೋಕ್ಕಾಗಲ್ಲ, ಎಲ್ಲರೂ ವಾಕಿಂಗ್ ಮಾಡೋಕ್ಕಾಗಲ್ಲ, ಕೆಲಸದ ಒತ್ತಡ ಎಲ್ರಿಗೂ ಇರ್ತದೆ, ಸಮಯದ ಅಭಾವ ಇದೆ. ಹಾಗಾಗಿ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ. ಆ ಒಂದು ಕಾಳಜಿಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಅನ್ಯಥಾ ಕೆಲವರು ಇದರಲ್ಲಿ ಆಲ್ರೆಡಿ ಏನು ಅದರ ಕೊಡೋಕ್ಕೆ ಅಧಿಕಾರಿಗಳನ್ನು ತಡಿಸಿದ್ರು, ಟೆಸ್ಟ್ ಆಯಿತು, ರಿಪೋರ್ಟ್ ಬಂದಿದೆ. ಇದು ಸೇವೆ ಒಂದು ಯಾವುದೇ ರೀತಿಯಾದಂತಹ ಇದರಲ್ಲಿ ಫಲಾಪೇಕ್ಷತೆ ಇಲ್ಲದಲೇ ಮಾಡ್ತಾ ಇರೋಂಥ ಸೇವೆ. ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ.